ವಿದ್ಯಾನಗರಿಯಲ್ಲಿ ಇದೆಂತ ಅವ್ಯವಸ್ಥೆ. ನವಲಗುಂದದಲ್ಲಿ ಮಕ್ಕಳಿಗೆ ಶಾಲಾ ಕಟ್ಟಡವೇ ಇಲ್ಲ. ದೇವಸ್ಥಾನದ ಜಗಲಿಯಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಅದೇ ಪಾಠಶಾಲೆಯಾಗಿದೆ. ಶಾಲೆ ಆರಂಭ ಆದ್ದಿಂದ ಹಿಡಿದು ಇಲ್ಲಿವರೆಗೂ ಕೂಡ ದೇಗುಲದಲ್ಲೇ ಪಾಠ ಮಾಡಲಾಗ್ತಿದೆ. ನವಲಗುಂದದಲ್ಲಿ ಮಳೆ ಚಳಿಯಲ್ಲೂ ಕೂಡ ದೇವಸ್ಥಾನದ ಜಗಲಿಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಜಗುಲಿ ಮೇಲೇನೆ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಅಲ್ಲೇ ಊಟ. 1ರಿಂದ 4ನೇ ತರಗತಿವರೆಗೆ ನಡೀತಾ ಇದೆ ಪಾಠ. ತಗ್ಗಿನ ಕೆರೆಯಲ್ಲಿ ಹೆಸರಿಗೆ ಮಾತ್ರ ಅದು ಸರ್ಕಾರಿ ಶಾಲೆ. ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಸ್ವಂತ ಶಾಲಾ ಕಟ್ಟಡ ಇಲ್ಲ. ಸರ್ಕಾರಿ ಶಾಲೆಯ ಸ್ಥಿತಿ ಆ ದೇವರಿಗೇನೆ ಪ್ರೀತಿ ಅನ್ನೋ ನಿಟ್ಟಿನಲ್ಲಿ ಸದ್ಯ ಅವ್ಯವಸ್ಥೆಯ ಆಗರ ಆಗಿದೆ. ನವಲಗುಂದದಲ್ಲಿ ಆಗ್ತಿರುವಂತ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ದೇವಸ್ಥಾನದ ಜಗಲಿಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಪುಟಾಣಿ ಮಕ್ಕಳು 1ನೇ ಕ್ಲಾಸಿಂದ 4ನೇ ತರಗತಿಯವರೆಗಿದೆ. ಸರಿಯಾದ ಕ್ಲಾಸ್ ರೂಮ್ ಇಲ್ಲ. ಮಳೆಯ ಸಂದರ್ಭ, ಚಳಿ ಇರುತ್ತೆ. ಪುಟಾಣಿ ಮಕ್ಕಳು. ಆದ್ರೆ ಹೆಸರಿಗೆ ಮಾತ್ರ ಸರ್ಕಾರಿ ಶಾಲೆ. ಆದ್ರೆ ಅಲ್ಲಿ ಶಾಲೆ ಇಲ್ಲ. ಹುಡುಕಬೇಕು ಎಲ್ಲಿದೆ ಅಂತ. ಶಾಲೆ ಆರಂಭ ಆಗಿ ಎಷ್ಟು ದಿನ ಆಯ್ತು, ಇನ್ನೂ ಕೂಡ ಏನು ಮಾಡ್ತಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು? ಕಟ್ಟಡ ಕಟ್ಕೊಡ್ತಾ ಇಲ್ವಾ? ಪಾಪ ಪುಟಾಣಿ ಮಕ್ಕಳು. ಹಲವಾರು ಬಾರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇವತ್ತಿನವರೆಗೂ ಕೂಡ ಅಲ್ಲಿಯ ಒಂದು ಪ್ರಕ್ರಿಯೆ ಬಹಳ ವಿಳಂಬವಾಗಿ ನಡೀತಾ ಇದೆ. ಇವತ್ತು ಸರ್ಕಾರಿ ಶಾಲೆ ಉಳಿಸ್ಬೇಕಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇವತ್ತು ಒಂದು ಉತ್ತಮ ಗುಣಮಟ್ಟ ಶಿಕ್ಷಣ ಹೊಂದಿರುವಂತಹ ಶಿಕ್ಷಕರನ್ನು ನಿಯೋಜನೆ ಮಾಡ್ತಾ ಇದೆ. ಆದರೆ ಇಲ್ಲಿ ಅದಕ್ಕೆ ತಾತ್ಪರ್ಯವನ್ನುವಂತೆ ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕಾದಂತಹ ಮಕ್ಕಳು ಇವತ್ತಿನವರೆಗೂ ಕೂಡ ದೇವಸ್ಥಾನದಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಮೂಲಭೂತವಾದಂತಹ ಸೌಕರ್ಯ, ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಿನಾಗಿರ್ಬೋದು, ಆಟದ ಮೈದಾನ ಆಗಿರಬಹುದು, ಅವರು ಇವತ್ತು ಊಟವನ್ನು ಕೂಡ ಈ ದೇವಸ್ಥಾನದಲ್ಲಿ ಕುಳಿತು ಮಾಡುವಂತಹ ಪರಿಸ್ಥಿತಿ ಐತಿ. ಹಾಗಾಗಿ ಈ ಸಂಬಂಧಪಟ್ಟ ಈ ತಾಲೂಕಿನ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ. ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಬಹಳ ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂತದ್ದು, ನವಲಗುಂದದಲ್ಲಿ ಅಲ್ಲಿನ ಗ್ರಾಮ ಪಂಚಾಯತ್, ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಇದ್ದಾರಾ ಇಲ್ವಾ? ಎಲ್ಲಿಂದ ಎಷ್ಟು ದಿನ ಆಯ್ತು ಇಂಥ ಅವ್ಯವಸ್ಥೆ ಶುರುವಾಗಿ? ಶಾಲೆನೇ ಇರ್ಲಿಲ್ವಾ? ಏನು ಕಥೆ ಅಂತ? ಅಖಿಲೇಶ್, ಈಗಾಗಲೇ ಇದನ್ನ ನೋಡಿದ್ರೆ ಇದೆಲ್ಲೋ ಕುಗ್ರಾಮ ಅಥವಾ ಹಳ್ಳಿ ಅಂತ ಅನ್ಸುತ್ತೆ. ಆದ್ರೆ ಇದು ನವಲಗುಂದ ಪಟ್ಟಣದಿಲ್ಲ, ಅದು ಕೂಡ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣ ಈಗಾಗಲೇ ತಾಲೂಕು ಕೇಂದ್ರ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ 1ನೇ ತರಗತಿಯಿಂದ 4ನೇ ತರಗತಿಯವರೆಗೂ ವಿದ್ಯಾರ್ಥಿಗಳು ಏನ್ ಪಾಠವನ್ನ ಕಲಿತಾರೆ, ಅದು ಕೂಡ ಪುಟ್ಟ ಮಕ್ಕಳು, ಏನು ದೊಡ್ಡ ವಯಸ್ಸಿನಂತವ್ರು ಯಾರು ಇಲ್ಲ, ಪುಟ್ಟ ಮಕ್ಕಳು ಅಲ್ಲಿ ಒಂದು ಪಾಠವನ್ನ ಕೇಳುವಂತ ಸ್ಥಿತಿ ಇದೆ. ಅಂತದ್ರಲ್ಲಿ ಅವರಿಗೆ ಸರಿಯಾದ ಶಾಲಾ ಕಟ್ಟಡ ವ್ಯವಸ್ಥೆ ಇಲ್ಲದೆ ಸರಿಸುಮಾರು ಈಗ 30ಕ್ಕೂ ಹೆಚ್ಚು ವರ್ಷಗಳೇ ಆಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ವರ್ಷಗಳಿಂದಲೂ ಕೂಡ ಅಲ್ಲಿನ ಪೋಷಕರಾಗಿರ್ಬೋದು ಅಥವಾ ಅಲ್ಲಿನ ಸ್ಥಳೀಯರಾಗಿರ್ಬೋದು ಎಷ್ಟೇ ಕೂಡ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಒಂದೇ ಒಂದು ಕಟ್ಟಡವನ್ನ ಕಟ್ಟಿಕೊಡುವಲ್ಲಿ ಎಲ್ಲರೂ ಕೂಡ ವಿಫಲರಾಗಿದ್ದಾರೆ. ಅಧಿಕಾರಿಗಳು ಹಿಡಿದು ಅಲ್ಲಿನ ಜನಪ್ರತಿಗಳು ಹಿಡಿದು ಎಲ್ಲರೂ ಕೂಡ ಇದನ್ನ ಮುತುವರ್ಜಿ ವಹಿಸಿ ಕೂಡಲೇ ಒಂದು ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಒಂದು ಸರಿಯಾದ ಜಾಗವನ್ನ ನಿಗದಿಪಡಿಸಿ ಒಂದು ಕಟ್ಟಡವನ್ನ ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾರೇ ಒಂದು ಕಟ್ಟಡ ನಿರ್ಮಾಣ ಮಾಡ್ಲಿ ಅಥವಾ ಬೇರೆ ಒಂದು ವ್ಯವಸ್ಥೆಯನ್ನ ಮಾಡೋದಾಗ್ಲಿ ಯಾರು ಕೂಡ ಮಾಡಿಲ್ಲ. ಹೀಗಾಗಿ ಎಲ್ಲ ಮಕ್ಕಳು, ಈ ಮೊದಲು 100ಕ್ಕೂ ಹೆಚ್ಚು ಇದ್ದಂತ ವಿದ್ಯಾರ್ಥಿಗಳು ಈಗ ಬರ್ಬರ್ತಾ ಅಲ್ಲಿ 40ರಿಂದ 30 ವಿದ್ಯಾರ್ಥಿಗಳು ಮಾತ್ರ ಈಗ ಕಲಿಕೆಯನ್ನ ಮಾಡ್ತಾ ಇದ್ರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪುರಸಭೆಯು ಕೂಡ ಅಲ್ಲಿನ ಸ್ಥಳೀಯರು ಕೂಡ ಮನವಿಯನ್ನ ಮಾಡಿದ್ರೆ, ಮನವಿಯನ್ನ ಕೊಟ್ಟ ಬಳಿಕ ಒಂದಿಷ್ಟು ಜಾಗವನ್ನ ಕೊಡ್ತೀವಿ ಅನ್ನೋದು ಮಾತನ್ನ ಈಗಾಗಲೇ ಪುರಸಭೆ ಅಧಿಕಾರಿಗಳು ಹೇಳಿದ್ರೆ, ಆ ಒಂದು ಪುರಸಭೆ ಅಧಿಕಾರಿಗಳು ಈಗ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೀತಾರೆ. ಪತ್ರದ ಬಳಿಕ ಆ ಒಂದು BO ಅಂದ್ರೆ ಏನು ಅಲ್ಲಿ ಶಿಕ್ಷಣಾಧಿಕಾರಿ ಅವ್ರಿಗೆ ಆ ಒಂದು ಜಾಗ ಮಂಜೂರಾಗುತ್ತೆ. ಅದಾದ್ಮೇಲೆ ಕಟ್ಟಡದ ವ್ಯವಸ್ಥೆ ಆಗುವಂತದ್ದು. ಈ ಒಂದು ಎಲ್ಲವೂ ಕೂಡ ಪ್ರೊಸೆಸ್ ಆಗ್ಬೇಕು ಅಂದ್ರೆ ಸರಿಸುಮಾರು ಇನ್ನು 1ರಿಂದ 1.5 ವರ್ಷ ಅಥವಾ 2 ವರ್ಷನೂ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಎಲ್ಲಾದ್ರೂ ಒಂದು ವ್ಯವಸ್ಥೆನ ಮಾಡಬೇಕಿತ್ತು ಅಥವಾ ಒಂದು ರೀತಿಯ ಒಂದು ಕಟ್ಟಡದ ವ್ಯವಸ್ಥೆ ಅಥವಾ ಬಾಡಿಗೆನ ವ್ಯವಸ್ಥೆನ ಮಾಡಬೇಕಿತ್ತು. ಆದ್ರೆ ಇಲ್ಲಿವರೆಗೂ ಯಾವುದು ಕೂಡ ಆಗಿಲ್ಲ. ಅಲ್ಲಿರುವಂತಹ ದೇವಸ್ಥಾನ, ಏನು ಉತ್ತಮ ದೇವಸ್ಥಾನ ಇದೆ, ಅಲ್ಲಿಯೇ ಕೂಡ ಇನ್ನೂ ಕೂಡ ಮಕ್ಕಳು ವಿದ್ಯಾಭ್ಯಾಸವನ್ನ ಮುಂದುವರಿಸಿರುವಂತದ್ದು. ಅಖಿಲೇಶ್, ಜೊತೆಯಲ್ಲಿ ಅಲ್ಲಿಯ ಸ್ಥಳೀಯ ಶಾಸಕರು ಯಾರಾದ್ರೂ ಬಂದು ಭೇಟಿ ಕೊಟ್ಟು ಆ ಮಕ್ಕಳ ಪರಿಸ್ಥಿತಿಯನ್ನು ನೋಡೋದು ಅಥವಾ ಪೋಷಕರ ಜೊತೆ ಮಾತಾಡೋದು ಯಾವ ಕೆಲಸನೂ ಮಾಡೇ ಇಲ್ವಾ? ಅಥವಾ ಹೆಸರಿಗೆ ಮಾತ್ರ ಜನಪ್ರತಿನಿಧಿಗಾಗಿ ಉಳಿದಿದ್ದಾರೆ? ಏನ್ ಕತೆ ಅಂತ?
ಅಖಿಲೇಶ್, ಇದು ಕೂಡ ಗಮನಿಸಬೇಕಾದಂತೆ. ಯಾಕಂತಂದ್ರೆ 30 ವರ್ಷ ಅಂದ್ರೆ ಸುಮಾರು 5-6 ಜನ ಶಾಸಕರು ಕೂಡ ಇಲ್ಲಿ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಮುತುವರ್ಜಿ ವಹಿಸಿ ಆ ಒಂದು ಸರ್ಕಾರಿ ಶಾಲೆ, ಕಿರಿಯ ಶಾಲೆ ಇದೆ, ಆ ಒಂದು ಕಟ್ಟಡಕ್ಕೆ ವ್ಯವಸ್ಥೆಯನ್ನ ಮಾಡಬೇಕಿತ್ತು. ಆದ್ರೆ ಎಲ್ಲರೂ ಕೂಡ ಹಾರಿಕೆ ಉತ್ತರ ಆಗಿರ್ಬೋದು ಅಥವಾ ಕಟ್ಟಿಸ್ತೀವಿ, ಈ ಸದ್ಯದ ಮಟ್ಟಿಗೆ ಇಲ್ಲಿ ಇರಿ ಅನ್ನೋ ಒಂದು ವ್ಯವಸ್ಥೆಯಲ್ಲೇ ಇಷ್ಟು ವರ್ಷಗಳ ಕಾಲ ಈ ಒಂದು ವಿದ್ಯಾರ್ಥಿಗಳ ಸ್ಥಿತಿ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸ್ಥಳೀಯರಾಗಿರ್ಬೋದು ಅಥವಾ RTI ಸಾಮಾಜಿಕ ಕಾರ್ಯಕರ್ತರು ಎಸ್ ಶ್ರೀಧರ್ ಹಾಗೆ ಸಂಪರ್ಕದಲ್ಲಿರಿ. ಎಸ್, ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ನವಲಗುಂದದ ಶಾಸಕ ಕೋನರೆಡ್ಡಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ನವಲಗುಂದದಲ್ಲಿ ಶಾಲಾ ಮಕ್ಕಳಿದ್ದಾರೆ, ಪಾಠ ಆಗತ್ತೆ, ಅದ್ರಲ್ಲಿ ಶಾಲೆನೇ ಇಲ್ಲ ಸರ್. ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಈ ವಿಚಾರ? ಇಲ್ಲ, ಗಮನಕ್ಕೆ ಬಂದಿದೆ. ಹಾ ನಾನು ಅದಕ್ಕೆ ವಿಸಿಟ್ ಕೂಡ ಮಾಡಿದ್ದೆ. ಓಕೆ ಅದು ಹಿಂದಿದ್ದ ಒಂದು ದೇವಸ್ಥಾನದಲ್ಲಿ ನಡ್ಕೊಂಡ್ ಬಂದಿತ್ತು ಆ ಶಾಲೆ. ಓಕೆ ಅದಕ್ಕೆ ಅಲ್ಲಿ ಸರ್ಕಾರಿ ಜಾಗ ಇರಲಿಲ್ಲ. ಮತ್ತೆ ಅಲ್ಲಿ ಪುರಸಭೆ ಜಾಗನ ಐಡೆಂಟಿಫೈ ಮಾಡಿ ಈ ವರ್ಷದ ಏನ್ ರೂಮ್ ಬರ್ತಾವಲ್ಲ, ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ರೂಮ್ಗಳನ್ನ ಮಾಡಿ ಆ ಜಾಗದ್ದೆಲ್ಲ ಕ್ಲಿಯರ್ ಮಾಡಿದ್ವಿ. ಆ ದೇವಸ್ಥಾನದವ್ರಿಗೆ ಅದೆಲ್ಲ ಮಾತಾಡ್ಕೊಂಡು ಕ್ಲಿಯರ್ ಮಾಡಿ ಅದಕ್ಕೊಂದು ಅಂತಿಮ ರೂಪ ಕೊಡಕ್ಕೆ ತೀರ್ಮಾನ ಮಾಡಿದ್ದೇನೆ. ಸರ್, ಅಂದ್ರೆ ಅಲ್ಲಿವರೆಗಾದ್ರೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಅತಿ ಶೀಘ್ರ, ಯಾಕಂದ್ರೆ ಮಳೆಗಾಲ ಬೇರೆ, ಮಕ್ಕಳಿಗೆ ಮಳೆಯಿಂದ ಸಮಸ್ಯೆ, ಪುಟ್ಪುಟಾಣಿ ಮಕ್ಕಳು, ಚಳಿ ಆಗತ್ತೆ, ಇದಕ್ಕೇನಾದ್ರೂ ಅತಿ ಶೀಘ್ರವೇ ಒಂದು ಕ್ರಮ ಆಗ್ಬೇಕಲ್ಲ ಸರ್? ತೊಂದರೆ ಆಗಂಗ ನಿನ್ನೆ ಮಾತಾಡಿನಿ, ಅದು ಹೇಳಿದ್ವಿ. ನಾವು ಚೀಫ್ ಆಫೀಸರು, ಪುರಸಭೆ ಅಧ್ಯಕ್ಷರು, ಎಲ್ಲಾ ಸದಸ್ಯರು ಎಲ್ಲರೂ ಹೋಗಿದ್ವಿ. ಕಳೆದ ಒಂದು ತಿಂಗಳಿಂದ ಹೋಗಿ ಅದು ಜಾಗ ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ಫೈನಲ್ ಮಾಡೇವಿ. ಅದನ್ನ ಅಂತಿಮಗೊಳಿಸಿ ಎಲ್ಲ ಸರಿ ಮಾಡ್ತೇವೆ ಅದನ್ನ. ಎಸ್ ಎಸ್, ಆದಷ್ಟು ಬೇಗ ಜಗದ ದೊಡ್ಡ ಸಮಸ್ಯೆ ಜಗತ್ ಸಾಲ್ವ್ ಆಗಿದೆ. ಎಸ್ ಎಸ್ ಎಸ್, ಜಗತ್ ಧನ್ಯವಾದಗಳು ಕೋನರೆಡ್ಡಿ ಅವರೇ. ತಮ್ಮೆಲ್ಲ ಭರವಸೆ ಕೊಟ್ಟಿದ್ದೀರಾ, ಅತಿ ಶೀಘ್ರವೇ ಎಲ್ಲ ಕೆಲಸ ಆದ್ರೆ ಸಾಕು ಅನ್ನೋದು ಗ್ಯಾರಂಟಿ ನ್ಯೂಸ್ನ ಆಶಯ.